ಇವತ್ತಿನ ಕ್ಲಾಸಲ್ಲಿ ನಾವು ಡೆಫಿನೆಟ್ ಇಂಟಿಗ್ರೇಷನ್ ಮೇಲೆ ಬರೋ ಒಂದು ಪಕ್ಕಾ ಕ್ವಶನನ್ನು ನೋಡುವ. ನಕ್ಕಿ ಈ ಕ್ವಶನ್ನು ಸೆಕ್ಷನ್ ಬಿ ಯಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ಮೊದಲಿಗೆ ಎಲ್ಲಿ ಬರುತ್ತೆ ಅಂದರೆ ಈ ಕ್ವಶನ್ನು ಸೆಕ್ಷನ್ ಬಿ ಯಲ್ಲಿ 10ನೇ ಕ್ವಶನ್, 11ನೇ ಕ್ವಶನ್, 12ನೇ ಕ್ವಶನ್ ಬೇಕಾದಲ್ಲಿ ಬರಬಹುದು. ಯಾವ ಚಾಪ್ಟರು? ಡೆಫಿನೈಟ್ ಇಂಟಿಗ್ರೇಷನ್ ಚಾಪ್ಟರು. ಓಕೆ, ಡೆಫಿನೈಟ್ ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ 2 ಮಾರ್ಕ್ಸಿನ ಕ್ವಶನ್ನು ಫಿಕ್ಸ್ ಆಗಿ ಬಂದಿದೆ. 2021ರಿಂದ 2025 ವರೆಗೂ ಇಂಥ ಕ್ವಶನ್ಸ್ ಬಂದೇ ಬಂದಿರುತ್ತೆ. ಓಕೆ, ಸೊ ಈ ಸಲನೂ ಹೋಪ್ ಇಟ್ಕೊಳ್ಳೋಣ ಒಂದು ಕ್ವಶನ್ ಬರಲಿ ಅಂತ. ಸೊ ಇದು ಬಂದರೆ 2 ಮಾರ್ಕಿನ ಕ್ವಶನ್ನು ಕಂಪ್ಲೀಟ್ ಆಗ್ತು ಎಲ್ಲಿ? ಸೆಕ್ಷನ್ ಬಿ ಯಲ್ಲಿ. ಓಕೆ, ಸೊ ಬರಲಿ ಅಂತ ಆಶಿಸ್ತಾ ಎಲ್ಲ ಕ್ವಶನ್ಸನ್ನು ಒಂದು ಶಾರ್ಟಲ್ಲಿ ನೋಡ್ಕೊಂಬರೋಣ. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ನು. ಸೊ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಏನಿದೆ ನೋಡಿ, ಇವ್ಯಾಲ್ಯುವೇಟ್ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ -π/4 ಟು +π/4. ಫಂಕ್ಷನ್ ಏನಿದೆ 1/1 ಮೈನಸ್ sin x ಇಂಟು dx. ಇದನ್ನು ಹೆಂಗೆ ಬಿಡಿಸ್ಕೊಳ್ಳೋದು? ಓಕೆ, ಸೊ ಮೊದಲಿಗೆ I ಅಂತ ಬರ್ಕೊಳ್ಳೋಣ. -π/4 ಟು +π/4. ಓಕೆ, ಫಂಕ್ಷನ್ ಏನಿದೆ 1/1 ಮೈನಸ್ sin x. ಓಕೆ, ಇದನ್ನು ಹೆಂಗೆ ಬಿಡಿಸ್ಕೋತೀವಿ ಹೇಳಿ ನಾವು? ಇದಕ್ಕೇನು ಮದ್ದು ಅಂದರೆ ರ್ಯಾಷನಲೈಸೇಷನ್ ಮೆಥಡ್. ಓಕೆ, 1 ಮೈನಸ್ sin x ಇದೆ ಅಲ್ಲ ಇಲ್ಲಿ. ಸೊ ರ್ಯಾಷನಲೈಸೇಷನ್ ಮೆಥಡ್ ಅಂದರೆ ಹೆಂಗೆ? 1 ಪ್ಲಸ್ sin x ಮಲ್ಟಿಪ್ಲೈಯಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಬೈ 1 ಪ್ಲಸ್ sin x. 1 ಪ್ಲಸ್ sin x ಯಾಕೆ ಮಾಡ್ತೀವಿ? ನಿಮಗೆಲ್ಲ ಗೊತ್ತು ರ್ಯಾಷನಲೈಸೇಷನ್ ಮೆಥಡ್ ಏನು ಹೇಳುತ್ತೆ ಅಂತ. ಇಲ್ಲಿ 1 ಮೈನಸ್ sin x ಇದೆಲ್ಲ ಇದ್ರ ಕಾಂಜುಗೇಟ್ ತೊಗೊಳ್ಳೋದು ಅಂದರೆ 1 ಪ್ಲಸ್ sin x ಇಂದ ನ್ಯೂಮರೇಟರ್ಗೆ ಮತ್ತು ಡಿನೋಮಿನೇಟರ್ಗೆ ಮಲ್ಟಿಪ್ಲಿಕೇಶನ್ ಮಾಡೋದು. ಏನಾಗುತ್ತೆ ನೋಡಿ ಈಗ, ಈಸ್ ಈಕ್ವಲ್ಸ್ ಟು -π/4 ಟು +π/4. 1 ಇಂಟು 1 ಪ್ಲಸ್ sin x ಅಂದರೆ 1 ಪ್ಲಸ್ sin x. ಓಕೆ, ಡಿವೈಡ್ ಬೈ 1 ಮೈನಸ್ sin x ಇಂಟು 1 ಪ್ಲಸ್ sin x ಅಂದರೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಫಾರ್ಮುಲಾ ಅಂದರೆ a ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1 ಬರುತ್ತೆ, ಮೈನಸ್ ಬಿ ಸ್ಕ್ವೇರ್ ಅಂದರೆ sin ಸ್ಕ್ವೇರ್ x ಆಯಿತು. ಓಕೆ, a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1, ಅದಕ್ಕೆ ಸ್ಕ್ವೇರ್ ಇಡಂಗಿಲ್ಲ ಇಲ್ಲಿ. 1 ಮೈನಸ್ ಬಿ ಸ್ಕ್ವೇರ್, ಬಿ ಜಾಗದಲ್ಲಿ ಏನಿದೆ sin x ಇದೆ. ಸೊ sin ಸ್ಕ್ವೇರ್ x ಆಯಿತು dx. ಇನ್ನೇನಾಗುತ್ತೆ ಈಗ ನೋಡಿ ಸ್ನೇಹಿತರೆ, ಇಂಟಿಗ್ರಲ್ ಫಂಕ್ಷನ್ -π/4 ಟು +π/4. ಓಕೆ, 1 ಪ್ಲಸ್ sin x ಕೀಪ್ ಆಸ್ ಇಟ್ ಈಸ್ ಡಿವೈಡ್ ಬೈ 1 ಮೈನಸ್ sin ಸ್ಕ್ವೇರ್ ಬಗ್ಗೆ ನನಗೆ ಗೊತ್ತು. 1 ಮೈನಸ್ sin ಸ್ಕ್ವೇರ್ ಅಂದ್ರೆ ಏನು? cos ಸ್ಕ್ವೇರ್ x ಇಸ್ ಇಟ್ ಇಂಟು dx. ಹೆಂಗೆ ಬರೆದ್ರಿ ಅಂದರೆ ನಿಮಗೆಲ್ಲ ಗೊತ್ತು ನೋಡಿ. ಹೆಂಗೆ? sin ಸ್ಕ್ವೇರ್ x ಪ್ಲಸ್ cos ಸ್ಕ್ವೇರ್ x ಇಸ್ ಈಕ್ವಲ್ಸ್ ಟು 1. ದೆನ್ cos ಸ್ಕ್ವೇರ್ x ಇಸ್ ಈಕ್ವಲ್ ಟು ವಾಟ್? 1. ಇಲ್ಲಿ ಪ್ಲಸ್ ಇದೆ, ಈ ಕಡೆ ತೊಗೊಂಬನ್ನಿ, ಮೈನಸ್ sin ಸ್ಕ್ವೇರ್ x. ಅದಕ್ಕೇನು ಬರ್ದೆ ನಾನು? 1 ಮೈನಸ್ sin ಸ್ಕ್ವೇರ್ x ಅಂದರೆ cos ಸ್ಕ್ವೇರ್ x ಬರದೆ. ಓಕೆ, ಸೊ ನಾವು ಕ್ಯಾನ್ ಐ ರೈಟ್ ಇಂಟಿಗ್ರಲ್ ಆಫ್ ಫಂಕ್ಷನ್ -π/4 ಟು +π/4 ಆಫ್ ಇಲ್ಲೇನು ಮಾಡ್ಕೋತೀನಿ? cos ಸ್ಕ್ವೇರನ್ನು ಈ 1ಗೂ ಡಿವೈಡ್ ಮಾಡ್ತೀನಿ, ಹಾಗೆ sin x ಗೂ ಡಿವೈಡ್ ಮಾಡ್ಕೋತೀನಿ ಅಂದರೆ ಸೆಪ್ರೇಟಾಗಿ ಮಾಡ್ಕೋತೀನಿ. ಇಲ್ಲಿ 1 / cos ಸ್ಕ್ವೇರ್ x ಪ್ಲಸ್ sin x ಡಿವೈಡ್ ಬೈ cos ಸ್ಕ್ವೇರ್ x. ಓಕೆ, cos ಸ್ಕ್ವೇರ್ ಎರಡಿದೆಯಲ್ಲ, ಕಾಸು ಒಂದೊಂದಾಗಿ ಮಾಡ್ಕೋತೀನಿ. cos x ಇಂಟು 1 ಡಿವೈಡ್ ಬೈ cos x. cos 2 ಇದೆ, ಓಡ್ಕೊಂಡಿದ್ದೀನಿ, ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ನೋಡಿ ಏನಾಗುತ್ತೆ. ಒಂದು ಸೆಕೆಂಡ್. ತುಂಬ ಚೆನ್ನಾಗಿದೆ ಸೆಷನ್ನು, ಅಷ್ಟೇ ಸಿಂಪಲ್ ಆಗಿದೆ. ಸಿಂಪಲ್ ಆಗಿರೋ ಎಕ್ಸಾಂಪಲ್ಲೇ ಬರುತ್ತೆ. ಈ ರೀತಿ ಕ್ವಶನ್ಸನ್ನು ಮಾಡಿ ಹೋಪ್ ಬರಲಿ. ಯಾಕೆಂದರೆ 1 ವರ್ಷ ಮಿಸ್ ಆಗೇ ಇಲ್ಲ, ಅದಕ್ಕೋಸ್ಕರ ಹೋಪ್ ಹಿಡಿಯೋದಷ್ಟೇ. ರೈಟ್, ಲೆಟ್ I is equals to ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ -π/4 ಟು +π/4 ಅಂತ ಬರ್ಕೋತೀರಾ. ಓಕೆ, 1 ಡಿವೈಡ್ ಬೈ ಕಾಸ್ ಟ್ರಿಗ್ನೋಮೆಟ್ರಿ ನೋಡಿ. 1 ಬೈ ಕಾಸ್ ಅಂದರೆ ಏನು? 1 ಬೈ ಕಾಸ್ ಅಂದರೆ, ಒಂದು ಸೆಕೆಂಡ್. ಓಕೆ, ರೈಟ್, ಇನ್ನೇನು ಮಾಡ್ಕೋತೀವಿ? 1 ಬೈ ಕಾಸ್ ಅಂದ್ರೆ ಏನು? ಸೆಕ್. ಓಕೆನಾ? ಸೊ ಏನಾಯ್ತು ಇಲ್ಲಿ? sec ಸ್ಕ್ವೇರ್ x ಆಯಿತು ಪ್ಲಸ್ sin by cos ಅಂದರೆ tan.
ರೈಟ್. ಓಕೆ, 1 ಬೈ ಕಾಸ್ ಅಂದರೆ ಸೆಕ್, ರೈಟ್. ನೋಡ್ರಿ 1 ಬೈ ಕಾಸ್ ಅಂದರೆ ಸೆಕ್ ಬರೆದ್ವಿ, ರೈಟ್. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಬರೆದ್ವಿ, ಓಕೆ, ಇಂಟು ಡಿ ಎಕ್ಸ್. ಸೊ ಇಲ್ಲೇನು ಮಾಡ್ಕೋತೀನಿ, ಇಂಟಿಗ್ರೇಷನನ್ನು ಸೆಪ್ರೇಟಾಗಿ ಬರ್ಕೋತೀನಿ. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಮೈನಸ್ ಪೈ ಬೈ 4 ಟು ಪೈ ಬೈ 4, ಓಕೆ, ಸೆಕ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಮೈನಸ್ ಪೈ ಬೈ 4 ಟು ಪೈ ಬೈ 4 sec x into tan x, sec x into tan x into dx. ಸೆಪ್ರೇಟ್ ಆಗಿ ಇಂಟಿಗ್ರೇಷನ್ ಅನ್ನು ಬರ್ಕೋತೀನಿ, ಓಕೆ. ಇನ್ನು sec ಸ್ಕ್ವೇರ್ ಇಂಟಿಗ್ರೇಷನ್ ಏನು, tan x, ರೈಟ್, ಫ್ರಾಮ್ ಮೈನಸ್ ಪೈ ಬೈ 4 ಟು ಪ್ಲಸ್ ಪೈ ಬೈ 4 ಪ್ಲಸ್, ಓಕೆ. sec x into tan x ಇಂಟಿಗ್ರೇಷನ್ ಏನು, sec x ಫ್ರಾಮ್ ಮೈನಸ್ ಪೈ ಬೈ 4 ಟು ಪ್ಲಸ್ ಪೈ ಬೈ 4. Now substitute upper limit and lower limit, okay. tan ಬರ್ಕೋತೀರಾ, x ಬದಲಾಗಿ ಏನು, ಮೊದಲಿಗೆ ಅಪ್ಪರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಪೈ ಬೈ 4 ಮೈನಸ್, ಓಕೆ, ಇನ್ನು ಟ್ಯಾನ್ ಮತ್ತೆ x ಬದಲಾಗಿ ಏನು, ಲೋವರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಪೈ ಬೈ 4, ಓಕೆ, ಪ್ಲಸ್. ನಾವು ಅಗೇನ್ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸೆಕ್ಕಿಕ್ಕೆ ಸೆಕ್, ಎಕ್ಸ್ ಬದಲಾಗಿ ಅಪ್ಪರ್ ಲಿಮಿಟ್ ಅಂದರೆ ಪೈ ಬೈ 4 ಮೈನಸ್, ಇನ್ನು ಸೆಕ್ಗೆ ಸೆಕ್, ಮತ್ತೆ ಎಕ್ಸ್ ಬದಲಾಗಿ ಏನೋ ಇನ್ ಲೋವರ್ ಲಿಮಿಟ್ ಮೈನಸ್ ಪೈ ಬೈ 4. ಸೊ ಫೈನಲಿ ಏನು ಬಂತು ನೋಡಿ, ಟ್ಯಾನ್ ಪೈ ಬೈ 4 ಅಂದರೆ ಎಷ್ಟು, 1 ಮೈನಸ್ ಆಫ್ ಟ್ಯಾನ್ ಆಫ್ ಪೈ ಬೈ 4 ಅಂದರೆ ಮೈನಸ್ ಟ್ಯಾನ್ ಪೈ ಬೈ 4 ಅಂತ ಬರಿಬೇಕು, ಓಕೆ, ಕರೆಕ್ಟ್ ಅಲ್ವಾ. ಸೊ ನಮಗೆಲ್ಲ ಏನು ಗೊತ್ತು, ಟ್ಯಾನ್ ಆಫ್ ಮೈನಸ್ ಥೀಟಾ ಅಂದರೆ ಮೈನಸ್ ಟ್ಯಾನ್ ಥೀಟಾ ಅಂತ ಗೊತ್ತು, ಕರೆಕ್ಟ್ ಅಲ್ವಾ. ಈಗೇನು ಬರಿತೀವಿ ನಾವು, ಡೈರೆಕ್ಟ್ ಆಗಿ ಬರಿತೀನಿ, ರೈಟ್. ಏನಂತ, ಟ್ಯಾನ್ ಪೈ ಬೈ 4 ಅಂದರೆ ಎಷ್ಟು, ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಎಷ್ಟು, ಈಗ ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಈಸ್ 1, ಓಕೆ. ಸೊ ಪ್ಲಸ್ಗೆ ಪ್ಲಸ್, ಸೆಕ್ ಪೈ ಬೈ 4 ಅಂದರೆ ಎಷ್ಟು, ಸೆಕ್ ಪೈ ಬೈ 4 ಅಂದರೆ √2, ಓಕೆ, ಮೈನಸ್ಗೆ ಮೈನಸ್ಸು. ಇನ್ನು ನನಗೇನು ಗೊತ್ತು, ಸೆಕ್ ಆಫ್ ಮೈನಸ್ ಥೀಟಾ ಅಂದರೆ ಪ್ಲಸ್ ಸೆಕ್ ಥೀಟಾ, ಓಕೆ. ನಿಮಗೆಲ್ಲ ಗೊತ್ತು ಅಲೈಡ್ ಆ್ಯಂಗಲಲ್ಲಿ ಸೆಕ್ ಆಫ್ ಮೈನಸ್ ಥೀಟಾ ಆ್ಯಂಡ್ ಕಾಸ್ ಆಫ್ ಮೈನಸ್ ಥೀಟಾ ಅಂದರೆ ಪ್ಲಸ್ ಸೆಕ್ ಥೀಟಾನೇ ಬರುತ್ತೆ, ಅಥವಾ ಕಾಸ್ ಇದ್ದರೆ ಕಾಸ್ ಥೀಟಾನೇ ಬರುತ್ತೆ, ಓಕೆ. ಈಗೇನು ಬರುತ್ತೆ, ಸೆಕ್ ಪೈ ಬೈ 4 ಅಂದರೆ ಎಷ್ಟು, √2ನೇ. ಸೊ ಫೈನಲ್ ಆಗಿ ನೋಡಿ, ಈಗ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ √2 ಮೈನಸ್ √2, ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಗೆಟ್ ಕ್ಯಾನ್ಸಲ್ಡ್ ಆಯಿತು. ಸೊ ಫೈನಲ್ ಆಗಿ ಎಷ್ಟಾಯಿತು, ಇಲ್ಲಿ 0 ಬಂತು, ಓಕೆ, ಇದು 0ನೇ ಆಯ್ತಲ್ಲ. ಸೊ ನೆಕ್ಸ್ಟ್ ನೋಡಿ, 1 + 1 ಅಂದರೆ 2. ಫೈನಲ್ ಆನ್ಸರ್ ಎಷ್ಟು ಸ್ನೇಹಿತರೆ, ಇಲ್ಲಿ 2 ಬಂತು, ಕರೆಕ್ಟ್ ಅಲ್ವಾ. ಸೊ ಇಂಥ ಈ ಕ್ವಶನ್ನು ಮಾರ್ಚ್ 2020 ಕೇಳಿದೆ ನೋಡಿ. ಸೊ ನೆಕ್ಸ್ಟ್ ನೋಡಿ, ಸಿಂಪಲ್ ಇದೆ ನೋಡಿ, ಸ್ವಲ್ಪ ನೇಚರ್ ನೋಡಿದ್ರೆ ಗೊತ್ತಾಗುತ್ತೆ, ರೈಟ್. ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂಥ ಎಕ್ಸಾಂಪಲನ್ನು ಆ ಅಂತ ತಗೋತೀರಾ. ಸೊ ಸ್ಪೇಸ್ ಕಾರಣದಿಂದ ನಾನು ಸ್ವಲ್ಪ ಇಲ್ಲೇ ಇದನ್ನೇ ಕ್ವಶನ್ ಅಂತ ತಿಳ್ಕೊತೀನಿ ಆ ಅಂತ, ಓಕೆ. ಸೊ ಈಗೇನು ಬರ್ಕೋತೀನಿ ನೋಡಿ, I = ಇಂಟಿಗ್ರಲ್ ಫಂಕ್ಷನ್ ಫ್ರಮ್ 0 ಟು ಪೈ ಬೈ 4, ಓಕೆ. ಈ 1 ಬದಲಾಗಿ ಏನು ಬರ್ಕೋತೀನಿ ನಾನು, ಸ್ಕ್ವೇರ್ ರೂಟಲ್ಲಿ ಸ್ಕ್ವೇರ್ ರೂಟ್, ಈ 1 ಬದಲಾಗಿ ಏನು ಬರ್ಕೋತೀನಿ, cos ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೋತೀನಿ. ನನಗೆಲ್ಲ ಗೊತ್ತು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, 1, ಓಕೆ, ಪ್ಲಸ್. ಯಾಕೆ ಬರ್ಕೊಂಡೆಯಪ್ಪ ಅಂದರೆ ಈಗ ಗೊತ್ತಾಗುತ್ತೆ. ಸೈನ್ 2x ಅಂದ್ರೆ ಏನು, ಸೈನ್ 2x ಅಂದರೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ನಿಮಗೆಲ್ಲ ಗೊತ್ತೇ ಇದೆ. ಈಗ ನೋಡಿ ಎಕ್ಸ್ಪ್ರೆಷನ್ ಏನಾಯಿತು, ಕಾಸನ್ನು ಎ ಅಂತ ತಿಳ್ಕೊಳ್ಳಿ, a², ಸೈನ್ ಎಕ್ಸನ್ನು ಬಿ ಅಂತ ತಿಳ್ಕೊಳ್ಳಿ, b² ಪ್ಲಸ್ 2 ಇಂಟು ಎ ಇಂಟು ಬಿ. ಹಾಗಾದರೆ ಎಕ್ಸ್ಪ್ರೆಷನ್ ಯಾವುದಾಯಿತು, a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನು, a² ಪ್ಲಸ್ b² ಪ್ಲಸ್ 2 ಇಂಟು ಎ ಇಂಟು ಬಿ. ಇಲ್ಲಿ ಎ ಅಂದರೆ ಕಾಸ್ ಎಕ್ಸ್, ಬಿ ಅಂದರೆ ಸೈನ್ ಎಕ್ಸ್ ಅಂತ ತಿಳ್ಕೊಳ್ಳಿ. ಎಕ್ಸ್ಪ್ಯಾನ್ಷನ್ ಕರೆಕ್ಟ್ ಆಗಿದೆಯಲ್ಲ. ಸೊ ಈ ಫಾರ್ಮಲ್ಲಿದೆ, ಇದನ್ನು ಈ ಫಾರ್ಮಿಗೆ ಕನ್ವರ್ಟ್ ಮಾಡಿ, ಅಂದರೆ ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ 0 ಟು ಪೈ ಬೈ 4. ಏನಾಯಿತು, ಈ ಫಾರ್ಮ್ ಅಂದರೆ a ಪ್ಲಸ್ ಬಿ, ಎ ಅಂದರೆ ಕಾಸ್ ಎಕ್ಸು ಪ್ಲಸ್ ಬಿ ಅಂದರೆ ಸೈನ್ ಎಕ್ಸು, ಅಥವಾ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬೇಕಾದ್ರೆ ತಿಳ್ಕೊಳ್ಳಿ, ಬರುತ್ತೆ, ರೈಟ್. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್, ಓಕೆ.
ಈಗ ನೋಡಿ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್ ಆಯಿತು. ಸೊ ಈಗ ನೋಡಿತು 0 to π/4 cos x ಪ್ಲಸ್ sin x ಉಳಿತು. ನಾನು ಸೆಪ್ರೇಟ್ ಆಗಿ ತಗೋತೀನಿ. cos x into dx plus integral of the function from 0 to π/4 sin x into dx is equals to ಇಂಟಿಗ್ರೇಷನ್ ಅನ್ನು ಸೆಪ್ರೇಟ್ ಆಗಿ ತಗೊಂಡೆ. ಇನ್ನು cos x ಇಂಟಿಗ್ರೇಷನ್ ಏನು sin x from 0 to π/4 ರೈಟ್ ಪ್ಲಸ್ sin x ಇಂಟಿಗ್ರೇಷನ್ ಏನು ಮೈನಸ್ cos x from 0 to π/4 ಓಕೆ. ನಾ ಏನು ಮಾಡಕ್ಕೆ ಬರುತ್ತೆ ನೋಡಿ, ಈಗ ನನಗೆ ಸೈನ್ಗೆ ಸೈನ್ ರೈಟ್ ಎಕ್ಸ್ ಬದಲಾಗಿ ಏನು ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, ನಿಮಗೆಲ್ಲ ಗೊತ್ತು ಡೆಫಿನೆಟ್ ಇಂಟಿಗ್ರೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮೈನಸ್ ಸೈನ್ಗೆ ಸೈನ್, ಮತ್ತೆ ಎಕ್ಸ್ ಬದಲಾಗಿ ಏನು ಮಾಡಿ ಲೋವರ್ ಲಿಮಿಟನ್ನು ಅಪ್ಲೈ ಮಾಡಿ 0 ಓಕೆ. ಪ್ಲಸ್ಗೆ ಪ್ಲಸ್ ತಗೋತೀನಿ. ಇಲ್ಲೇನು ಮಾಡ್ಕೋತೀನಿ ಮೈನಸನ್ನು ಹೊರಗೆ ತೊಗೊಂಡ್ಬಿಡ್ತೀನಿ ಸ್ನೇಹಿತರೆ. ಪ್ಲಸ್ ಇಂಟು ಮೈನಸ್ ಓಕೆ. ಕಿರಿನೇ ಬೇಡ, ಏನು ಕಾನ್ಸ್ಟೆಂಟ್ ಇರುತ್ತೋ ಅದನ್ನೆಲ್ಲ ಹೊರಗಡೆ ತಂದು ಇಟ್ಬಿಡೋದು ರೈಟ್. ಇಲ್ಲಿ ಮೈನಸ್ ಇದೆಯಲ್ಲ ರೈಟ್. ಈಗೇನು ಬರುತ್ತೆ ನೋಡಿ ಓಕೆ. ಪ್ಲಸ್ ಇಂಟು ಮೈನಸ್ ಹೊರಗೆ ತಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು ಓಕೆ. ಕಾಸ್ ಅಷ್ಟೇ ಉಳಿತು ನೋಡಿ ರೈಟ್. ಕಾಸಿಗೆ ಕಾಸ್ ಈಗ ಎಕ್ಸ್ ಬದಲಾಗಿ ಏನು ಮಾಡಿ ಅಪ್ಪರ್ ಲಿಮಿಟ್ ಹಾಕಿ, ಎಕ್ಸ್ ಬದಲಾಗಿ ಏನು π/4 ಆಯಿತು ಮೈನಸ್. ಮತ್ತೆ ಕಾಸ್ ಬರ್ಕೋತೀರಾ, ಮೈನಸ್ ಅಂತರೂ ಹೊರಗೆ ತೊಗೊಂಡಿದ್ದೀನಿ ಇಲ್ಲಿ ಓಕೆ. ಸೊ ಮೈನಸ್ ಅಂತರೂ ಹೊರಗೆ ತೊಗೊಂಡಿದ್ದೀನಿ, ಕಾಸ್ ಅಷ್ಟೇ ಇದೆ ಕಾಸ್ ರೈಟ್. ಎಕ್ಸ್ ಬದಲಾಗಿ ಇನ್ನು ಲೋವರ್ ಲಿಮಿಟ್ 0. ಇನ್ನೇನಾಯ್ತು ನೋಡಿ ಸ್ನೇಹಿತರೆ ಈಸ್ ಈಕ್ವಲ್ಸ್ ಟು sin π/4 ಅಂದರೆ ಎಷ್ಟು, sin π/4 ಅಂದರೆ 1/√2 ಮೈನಸ್ ರೈಟ್ ಓಕೆನಾ. ನೆಕ್ಸ್ಟ್ sin 0 ಅಂದರೆ 0 ರೈಟ್. ಮೈನಸ್ಗೆ ಮೈನಸ್ ತಗೋತೀನಿ. ಇನ್ನು cos π/4 ಅಂದ್ರೆ ಏನು 1/√2. cos 45 ಅಂದ್ರೆ ಎಷ್ಟು 1/√2 ಮೈನಸ್ cos 0 ಅಂದ್ರೆ ಏನು 1. ಅರ್ಥ ಆಯ್ತಲ್ಲ. ಏನು ನೋಡಿ ಏನಾಯ್ತು 1/√2 ಮೈನಸ್ 0 ಅಂದರೆ 1/√2. ಮೈನಸನ್ನು ಒಳಗೆ ತಗೊಳ್ಳಿ, ಮೈನಸ್ 1/√2 ಮೈನಸ್ ಇಂಟು ಮೈನಸ್ ಇದೇನಾಯಿತು ಪ್ಲಸ್ ಆಯಿತು 1. ಸೊ ಇಲ್ಲೇನಾಯಿತು ಪ್ಲಸ್ 1/√2 ಮೈನಸ್ 1/√2 ಗೆಟ್ ಕ್ಯಾನ್ಸಲ್ಡ್. ಸೊ ಫೈನಲ್ ಆನ್ಸರ್ ಈಸ್ 1. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಜುಲೈ 2024ಕ್ಕೆ ಇಂಥ ಕ್ವಶನ್ನೇ ಕೇಳಿದ್ದಾರೆ ನೋಡಿ. ಅರ್ಥ ಆಯ್ತಲ್ಲ. ಸೊ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ನಿಮ್ದು ಯಾವುದೇ ಕ್ವಶನ್ ಇರಲಿ ಓಕೆ ಬೋರ್ಡದ್ದು ಆ ಟೈಪ್ದು ಎಲ್ಲ ಕ್ವಶನ್ಸ್ ಬಿಡಿಸೋ ಪ್ರಯತ್ನ ಮಾಡುವ. ಈ ಕ್ವಶನ್ ನೋಡಿ ಸೆಕ್ಷನ್ ಬಿಲೇ 11ನೇ ಕ್ವಶನ್ ಕೇಳಿದ್ದಾನೆ. ಹಿಂದಿನ ಕ್ವಶನ್ನು ಸೆಕ್ಷನ್ ಬಿಲೇ 12ನೇ ಕ್ವಶನ್. ಇಲ್ಲಿ ಕ್ವಶನ್ ಸಹಿತ ಬರ್ಕೊಂಡಿದ್ದೀನಿ ನಾನು ನಿಮಗೆ ತಿಳಿಲಿ ಅಂತ ರೈಟ್. ಸೆಕ್ಷನ್ ಬಿಲಿ 12ನೇ ಕ್ವಶನ್. 12ನೇ ಕ್ವಶನ್ ಅಂದರೆ ಸೆಕ್ಷನ್ ಬಿಲೇ ಕೇಳಿದ್ದಾನೆ. ಈ ಕ್ವಶನ್ ಬಂದುಬಿಟ್ಟು ಸೆಕ್ಷನ್ ಬಿಲಿ 11ನೇ ಕ್ವಶನ್ ಕೇಳಿದ್ದಾನೆ ನೋಡಿ. ಎಷ್ಟರಲ್ಲಿ ಮಾರ್ಚ್ 2024ರಲ್ಲಿ. ಅಂದರೆ ನಿಮ್ಗೆ ಹೇಳೋ ಪ್ರಯತ್ನ ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಪ್ರತಿ ವರ್ಷ ಈ ಕ್ವಶನ್ ಬರ್ತಾನೆ ಇದೆ. ಇದನ್ನ ಹೆಂಗೆ ಬಿಡಿಸ್ತೀವಿ ನೋಡಿ. ಸೊ ಇದನ್ನು ಆ ಅಂತ ಬರ್ಕೋತೀರಾ ಲೆಟ್ ಅಂದು ಸರಿನಾ. ಸೊ ಇನ್ನು ಹೆಂಗೆ ಮಾಡ್ಕೋತೀರಾ cos ಸ್ಕ್ವೇರ್ ಎಕ್ಸನ್ನು cos ಸ್ಕ್ವೇರ್ ಎಕ್ಸ್ ಇಂಟಿಗ್ರೇಷನ್ ಗೊತ್ತಾ ನನಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಹೇಗೆ ಬಿಡಿಸೋದು, ನನಗೇನು ಗೊತ್ತು cos 2x ಅಂದರೆ ಗೊತ್ತು. cos 2x ಅಂದರೆ ಏನು ಗೊತ್ತು 2 cos ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಗೊತ್ತು. ಮತ್ತು ಮುಂದೆ ರೈಟ್ ಮುಂದೆ ಏನು ಗೊತ್ತು, ಈ ಮೈನಸ್ 1 ಈ ಕಡೆ ತೊಗೊಳ್ಳಿ, ಏನಾಯಿತು ಪ್ಲಸ್ 1 ಇಲ್ಲಿ ಪ್ಲಸ್ ಇದೆ ಪ್ಲಸ್ cos 2x ಅಂತ ಗೊತ್ತು ಈಸ್ ಈಕ್ವಲ್ಸ್ ಟು ಇಲ್ಲೇನು ಉಳಿತು 2 cos ಸ್ಕ್ವೇರ್ ಎಕ್ಸ್ ಉಳಿತು. ಇನ್ನು 2ನ ಈ ಕಡೆ ತೊಗೊಳ್ಳಿ, ಈ ಕಡೆ ತೊಗೊಂಡಾಗ ಏನಾಯಿತು /2 ಆಯಿತು. ಇದು 2 ಎಲ್ಲಿ ಬಂತು ಈ ಕಡೆ ಬಂತು. ಸೊ cos ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರಿಬೋದು ನಾನೀಗ ಬರಿತೀನಿ ನೋಡಿ ಈಸ್ ಈಕ್ವಲ್ಸ್ ಟು 0 to π/2 ರೈಟ್. cos ಸ್ಕ್ವೇರ್ ಬದಲಾಗಿ ಇಲ್ಲಿ ಏನು ಬರೆದಿದ್ದೀನಿ ನೋಡಿ 1 ಪ್ಲಸ್ cos 2x ಡಿವೈಡೆಡ್ ಬೈ 2 ರೈಟ್ ಇಂಟು dx. ಸೊ ಏನೇನು ಬರಿಬೋದು ನೋಡಿ. ಇಲ್ಲೇನಿದೆ 1/2 ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟನ್ನು ಇಂಟಿಗ್ರೇಷನಿಂದ ಹೊರಗೆ ತಗೊಳ್ಳಿ. ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ 0 to π/2 ಒಳಗೆ ಏನು ಉಳಿತು 1 ಪ್ಲಸ್ cos 2x ಉಳಿತು ನೋಡಿ ಸರಿನಾ. 1/2 ಅಂದರೂ ಕಾನ್ಸ್ಟೆಂಟ್ ಆಗಿ ಹೊರಗೆ ತೊಗೊಂಡಿದ್ದೀನಿ. ಸ್ವಲ್ಪ ಈಗ ನೋಡಿ ಏನು ತಿಳಿಯುತ್ತೆ ಈಸ್ ಈಕ್ವಲ್ಸ್ ಟು 1/2ಗೆ 1/2 ತೊಗೊಂಡೆ
ರೈಟ್. ಇನ್ನು ಇಂಟಿಗ್ರೇಷನನ್ನು ಸೆಪ್ರೇಟಾಗಿ ಅಪ್ಲೈ ಮಾಡ್ತೀನಿ. ಓಕೆ, ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ 0 to pi by 2 1 into dx plus integral of the function from 0 to pi by 2 cos 2x into dx. Okay, now 1 by 2 of integral of dx ಅಂದ್ರೆ ಏನು? x, right, x from 0 to pi by 2 plus. ಓಕೆನಾ? ಇಲ್ಲಿ ನೋಡಿ, cos 2x ಇಂಟಿಗ್ರೇಷನ್ ಏನು? sin 2x divided by 2 from 0 to pi by 2. ಸರಿ ಅಲ್ವಾ? ಸೊ ಈಗೇನು ಬರುತ್ತೆ ನೋಡಿ ಸ್ನೇಹಿತರೆ, ರೈಟ್. ನಿಮಗೆ ಪ್ರತಿಯೊಂದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ರೈಟ್, ಪ್ರತಿಯೊಂದನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಸಾಗಿ, ಸ್ವಲ್ಪನೂ ಸ್ಕಿಪ್ ಮಾಡಿದೆ. ರೈಟ್, ಇನ್ನೇನು ಬರುತ್ತೆ? ಸೊ I is equals to right 1 by 2 of x ಜಾಗದಲ್ಲಿ ಏನು ಮಾಡಿ, ಈಗ ಅಪ್ಪರ್ ಲಿಮಿಟು ಅಂದರೆ pi by 2 ಮೈನಸ್ x ಜಾಗದಲ್ಲಿ ಲೋವರ್ ಲಿಮಿಟ್ ಏನಿದೆ x ಜಾಗದಲ್ಲಿ 0 ಇಟ್ಟೆ. ಓಕೆ, ಪ್ಲಸ್. ಇನ್ನು ಇಲ್ಲೇನಿದೆ 1 by 2 ಮತ್ತೆ ಕಾನ್ಸ್ಟೆಂಟ್ ಇದೆ, ಇಲ್ಲಿ ಹೊರಗೆ ಬಂತು. ಕಾನ್ಸ್ಟೆಂಟ್ ಏನಿರುತ್ತೋ ಅಪ್ಪರ್ ಲಿಮಿಟ್ ಲೋವರ್ ಮಾಡೋಕ್ಕಿಂತ ಮುಂಚೆ ಹೊರಗೆ ತೆಗೆದುಬಿಡೋದು, ಸಿಂಪಲ್. ಇಲ್ಲೇನಿದೆ sin 2x ಇದೆ, 2ಗೆ 2 ಇಟ್ಟೆ. ರೈಟ್, 2ಗೆ 2 ಇಟ್ಟೆ. x ಬದಲಾಗಿ ಅಪ್ಪರ್ ಲಿಮಿಟ್ ಏನಿದೆ? pi by 2 ಇದೆ. ಓಕೆ, ಮೈನಸ್. ಇನ್ನು ಸೈನ್ಗೆ ಸೈನ್, 2ಗೆ ಮತ್ತೆ 2. ರೈಟ್, ಇನ್ನು ಎಕ್ಸ್ ಬದಲಾಗಿ ಏನು ಇಡೋದು? ಲೋವರ್ ಲಿಮಿಟ್ ಏನಿದೆ? 0 ಇದೆ. ಓಕೆನಾ? ಸೊ ನೌ ಐ ಕ್ಯಾನ್ ರೈಟ್ 1 by 2 of pi by 2 minus 0 pi by 2 plus 1 by 2. ಓಕೆ, ಇಂಟು 2 ಕ್ಯಾನ್ಸಲ್ ಆಯಿತು. ಏನು ಉಳಿತಿಲ್ಲಿ? sin pi minus sin 2 into 0 0. Okay, so now I can write 1 by 2 ಅನ್ನು ಒಳಗೆ ತಗೋತೀನಿ. pi 2 into 2 4 plus 1 by 2 into 2, this is also 4. Then sin pi ಅಂದರೆ 0 minus sin 0 ಅಂದ್ರೂ 0 minus 0 into any number 0. So final ಆಗಿ pi by 4 plus 0 is equals to, finally we got pi by 4. That is our solution of this question. ಇದನ್ನು ಯಾವಾಗ ಕೇಳಿದಾನೆ? ಮಾರ್ಚ್ 2024 ಕೇಳಿದ. ನೋಡಿ ಎಲ್ಲ ವರ್ಷನೂ ಇದೇ ಸೇಮ್ ಕ್ವಶನ್, ಇಂಥದ್ದೇ ಸೇಮ್ ಕ್ವಶನ್ ಇದೆ. ಸೊ ಬಿಡಿಸೋದು. ರೈಟ್, ಈಗ ನೋಡಿ ಜುಲೈ 2023ರಲ್ಲಿ 11ನೇ ಕ್ವಶನ್ ಅಂದರೆ ಸೆಕ್ಷನ್ ಬಿಲಿ, ಅದೇ ಹೇಳಿದೆ ನಾನು, 10, 11, 12ನೇ ಕ್ವಶನ್ ಆಗಿ ಕೇಳಿದ್ದಾನೆ. ಸೊ ಸಿಂಪಲ್ ಇದೆ ಇದು ಎಲ್ಲ ವರ್ಷಕ್ಕಿಂತ. ಏನು ಮಾಡ್ತೀವಿ ನಾವು? ಕಾಸ್ ಎಕ್ಸ್ದ ಇಂಟಿಗ್ರೇಷನ್ ನೋಡಿ, ಕಾಸ್ ಎಕ್ಸ್ದ ಇಂಟಿಗ್ರೇಷನ್ ಡೈರೆಕ್ಟಾಗಿ ಪ್ಲಸ್ ಸೈನ್ ಎಕ್ಸ್ ಅಲ್ಲ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು? ಸೈನ್ ಎಕ್ಸ್ ಫ್ರಾಮ್ pi by 6 to pi by 3. ಇನ್ನು ಸೈನ್ಗೆ ಸೈನ್, ಎಕ್ಸ್ ಬದಲಾಗಿ ಅಪ್ಪರ್ ಲಿಮಿಟ್ pi by 3 ಮೈನಸ್ ಸೈನ್, ಮತ್ತೆ ಸೈನ್ಗೆ ಸೈನ್, ಎಕ್ಸ್ ಬದಲಾಗಿ ಲೋವರ್ ಲಿಮಿಟ್ pi by 6 is equals to sin pi by 3 ಅಂದರೆ ಎಷ್ಟು? ಅಂದರೆ sin 60 ಅಂದರೆ √3/2 ಅಂದಂಗೆ, ಮೈನಸ್ sin pi by 6 ಅಂದರೆ ಎಷ್ಟು? 30 sin 30 ಅಂದರೆ 1/2. ಸೊ ಫೈನಲಿ ಐ ಕ್ಯಾನ್ ರೈಟ್ -3 √3 -1 divided by 2. ಫೈನಲ್ ಸಿಂಪಲ್ ಕ್ವಶನ್ ಕೇಳಿದಾನಲ್ಲ, ಜುಲೈ 2023ಕ್ಕೆ ಕೇಳಿರೋ ಕ್ವಶನ್ನು ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಸ್ನೇಹಿತರೆ, ಇಂಥ ಕ್ವಶನ್ಸ್ ಬಿಡಿಸ್ಬೇಕಾಗಿದ್ರೆ ಏನು ದೊಡ್ಡ ಟ್ರಿಕ್ ಬೇಕಾಗಿಲ್ಲ, ಸಿಂಪಲ್ ಆಗಿರೋ ಇಂಟಿಗ್ರೇಷನ್ ಫಾರ್ಮುಲಾ ಬೇಕು, ಹಾಗೆ ಅಪ್ಪರ್ ಲಿಮಿಟು ಲೋವರ್ ಲಿಮಿಟು ಅಪ್ಲೈ ಮಾಡೋ ಮೆಥಡ್ ಗೊತ್ತಿರಬೇಕು. ಅಷ್ಟಿದ್ರೆ ಸಾಕು, 2 ಮಾರ್ಕ್ಸ್ ಫಿಕ್ಸ್. ರೈಟ್, ಅದಕ್ಕೆ ಇಂಟಿಗ್ರೇಷನ್ ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಒಂದು ಸೆಕೆಂಡ್ ಮತ್ತೆ ಕೇಳಿದ ನೋಡಿ.
ಸೊಲ್ಯೂಷನ್ ಅನ್ನೋದು ಇದನ್ನೇ I ಅಂತ ತಿಳ್ಕೊತೀನಿ. I ಈಕ್ವಲ್ಸ್ ಟು ಇದನ್ನೇ ಕೊಟ್ಟಿದ್ದಾನಂತ ತಿಳ್ಕೊಳ್ಳಿ. ಇದನ್ನ ಹೆಂಗೆ ಬಿಡಿಸ್ಕೊಳ್ಳೋದು? ನನಗೇನು ಗೊತ್ತು ನೋಡಿ, cos 2x ಈಕ್ವಲ್ಸ್ ಟು ವಾಟ್ 1 ಮೈನಸ್ 2 sin ಸ್ಕ್ವೇರ್ ಎಕ್ಸ್ ಅಂತ ಗೊತ್ತು. ಈಗೇನು ಮಾಡ್ಕೋತೀನಿ, ಈ cos 2xನ ಈ ಕಡೆ ತಗೋತೀನಿ. ರೈಟ್, ಏನಾಯಿತು, ಈ ಮೈನಸ್ 2 sin ಸ್ಕ್ವೇರ್ ಎಕ್ಸನ್ನು ಈ ಕಡೆ, ಈ ಮೈನಸ್ 2 sin ಸ್ಕ್ವೇರ್ ಈ ಕಡೆ ಬಂದ ಬಳಕೆ ಏನಾಯಿತು, ಪ್ಲಸ್ 2 sin ಸ್ಕ್ವೇರ್ ಎಕ್ಸ್ ಆಯಿತು ಈಕ್ವಲ್ಸ್ ಟು 1ಗೆ 1, ಈ ಪ್ಲಸ್ ಈ ಕಡೆ ಹೋದ ಬಳಕ ಮೈನಸ್ cos 2x ಆಯಿತು. ಸರಿ ಅಲ್ವಾ? ಸೊ ಬಟ್ ಇಲ್ಲೇನಿದೆ, ಸ್ವಲ್ಪ ನನಗೆ ಬೇಕಾದಾಗೆ ಚೇಂಜ್ ಮಾಡ್ಕೋತೀನಿ. ರೈಟ್, ಅಂದರೆ ನಿಮಗೆಲ್ಲ ಅರ್ಥ ಆಗೋ ಹಾಗೆ. ಓಕೆ, ರೈಟ್. ಇನ್ನು ನೋಡಿ, ಓಕೆ, ಇನ್ನು ನೋಡಿ, cos 2x ಇದೆ, 2 sin ಸ್ಕ್ವೇರ್ ಎಕ್ಸು ಇದೆ. ಇಲ್ಲೇನು ಮಾಡ್ಕೋತೀನಿ, ಇಲ್ಲೇನಿದೆ ನೋಡಿ, 1 ಮೈನಸ್ ಕಾಸ್ 4x. ಇಲ್ಲೆಷ್ಟಿದೆ, 2 ಇದೆ. ಈ 2ಗೆ ಎಷ್ಟು ಗುಣಾಕಾರ ಮಾಡಬೇಕು, 2 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 ಆಗುತ್ತೆ. 2 × 2 4x, ಈ ರೀತಿ ಬರುತ್ತೆ 4x. ಹಾಗಾದರೆ ಇಲ್ಲಿ ನಾನು ಈ ಎಕ್ಸಕ್ಕೆ 2 ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಕೂಡ ಎಕ್ಸಕ್ಕೆ ಎಷ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು, 2. ಈಗೇನಾಯಿತು, 1 ಮೈನಸ್ ಕಾಸ್ 4x ಈಕ್ವಲ್ಸ್ ಟು ವಾಟ್ ವಿ ಗೆಟ್ 2 sin ಸ್ಕ್ವೇರ್ 2x. ಇಸ್ ಇಟ್? ಹಾಗಾದರೆ 1 ಮೈನಸ್ ಕಾಸ್ 4x ಅಂದರೆ ಲಕ್ಷ್ಯದಲ್ಲಿರಲಿ, ತುಂಬ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾ. ರೈಟ್, I ಈಕ್ವಲ್ಸ್ ಟು ಫ್ರಮ್ 0 to π/2 ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ 4x ಬದಲಾಗಿ ಏನು ಬರಿಬೋದು ನಾವು, 2 sin ಸ್ಕ್ವಯರ್ 2x ಸ್ಕ್ವೇರ್ ರೂಟಲ್ಲಿ ಇಂಟು dx. ಸೊ ನಾವು ವಿ ಕ್ಯಾನ್ ರೈಟ್ 0 to π/2 ಹೊಡ್ಕೋತೀನಿ, √2 ಆಯಿತು, ಸ್ಕ್ವೇರ್ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಆಯಿತು. ಸ್ಕ್ವೇರ್ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಯಿತು. √2 ಕಾನ್ಸ್ಟೆಂಟ್ ಇದೆ, ಇಂಟಿಗ್ರೇಷನಿಂದ ಹೊರಗೆ ಬರುತ್ತೆ. √2 ಇಸ್ ಅ ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ಸೈಡ್ ಫ್ರಮ್ ದಿ ಇಂಟಿಗ್ರೇಷನ್. ಸೊ ಸ್ಕ್ವೇರ್ ರೂಟ್ 2 ಇಂಟಿಗ್ರಲ್ ಆಫ್ ದಿ ಫಂಕ್ಷನ್ ಫ್ರಮ್ 0 to π/2 sin 2x sin square 2x. okay, square cancel ಆಯಿತು. what remains, sin 2x remains. now √2 write as it is. what is the integration of sin 2x? sin 2x integration is minus cos 2x divided by 2 from 0 to π/2. it means sin something, integration of sin something, that is minus cos something divided by d by x of that something. d by x of 2x and rest to 2. okay, so now 2 is a constant, that means 1/2 minus 1/2 constant ಇದೆಯಲ್ಲ ಹೊರಗೆ ತಗೋತೀನಿ ಅಂತ, √2 into minus 1/2 ಕಾನ್ಸ್ಟೆಂಟ್ ಹೊರಗೆ ತಗೊಂಡೆ, ಒಳಗೆ ಏನು ಉಳಿತು, cos 2x from 0 to π/2. ಇನ್ನು ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡಿ. ಅಪ್ಲೈಯಿಂಗ್ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್ ಏನು ಸಿಗುತ್ತೆ ಅಂತ ನೋಡಿ. ವೇಟ್ 1 ಸೆಕೆಂಡ್. ಸೊ ನಾವು ಓಕೆ ಓಕೆ ರೈಟ್ ನೋಡಿ, ಮೈನಸ್ √2 ಡಿವೈಡ್ ಬೈ 2 ಆಫ್ ಕಾಸ್ಗೆ ಕಾಸ್ ಅಪ್ಪರ್ ಲಿಮಿಟ್ 2ಗೆ 2 ಬರಿತೀನಿ, ಎಕ್ಸ್ ಬದಲಾಗಿ ಏನೋ ಅಪ್ಪರ್ ಲಿಮಿಟ್ π/2 ಮೈನಸ್ ಕಾಸ್ 2ಗೆ 2, ಎಕ್ಸ್ ಬದಲಾಗಿ ಲೋವರ್ ಲಿಮಿಟ್ 0. ನಾ ಇಲ್ಲೇನು ಬರಿಬೋದು ನಾವು, ಮೈನಸ್ √2 ಡಿವೈಡ್ ಬೈ 2. ಇಟ್ ಮೀನ್ಸ್ √2 ಇಂಟು √2. ಓಕೆ, 2 ಕ್ಯಾನ್ಸಲ್ ಆಯಿತು. ಕಾಸ್ π ಅಂದರೆ -1 ಇಸ್ ಇಟ್, ಮೈನಸ್ ಕಾಸ್ 2 ಇಂಟು 0 ಕಾಸ್ 0 ಅಂದರೆ 1. ರೈಟ್, ದೆನ್ √2 ಗೆಟ್ ಕ್ಯಾನ್ಸಲ್ಡ್ ಆಯಿತು, -1/√2 ಆಫ್ -1 -2. ಸೊ ಸಿಂಪಲ್ ಆಯಿತು, ನಾವೇ ಟಫ್ ಮಾಡ್ಕೊಂಡಿವಿ ಅನಿಸುತ್ತೆ. ಇರಲಿ,
minus into minus plus 2 divided by root 2. So again it becomes root 2 into root 2. 2, it can be right root 2 into root 2 divided by root 2. Root 2 get cancelled, it remains root 2. That is the final answer. Simple ಇದೆಯಲ್ಲ. ಸೊ ಈ ರೀತಿ ಫಾರ್ಮುಲಾ ಗೊತ್ತಿರಬೇಕು ಅಷ್ಟೇ. ಫಾರ್ಮುಲಾ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿದು ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತಿರಬೇಕು, ಸೈನ್ ಸಮಥಿಂಗ್ ಕಾಸ್ ಸಮಥಿಂಗ್ ಆ ರೀತಿ ಅಪ್ಲೈ ಮಾಡಕ್ಕೆ ಬರಬೇಕು. ಸಿಂಪಲ್ ಆಗಿ ಅಪ್ಪರ್ ಲಿಮಿಟನ್ನು ಮತ್ತು ಲೋವರ್ ಲಿಮಿಟನ್ನು ಅಪ್ಲೈ ಮಾಡಕ್ಕೆ ಬಂದರೆ ಮುಗೀತು ಕತೆ. ಸೊ ಲಾಸ್ಟ್ ಕ್ವಶನ್ ಜುಲೈ 2022ರಲ್ಲಿ ಕೇಳಿರೋ ಕ್ವಶನ್ನು ಎಷ್ಟನೇ ಕ್ವಶನ್ ಆಗಿ ಸೆಕ್ಷನ್ ಬಿ ಅಲ್ಲಿ 11ನೇ ಕ್ವಶನ್ ಆಗಿ ಕೇಳಿದ ನೋಡಿ. ಲೆಟ್ ಐ ಈಕ್ವಲ್ಸ್ ಟು ಬರ್ಕೋತೀನಿ, ಇಲ್ಲೇ ಐ ಈಕ್ವಲ್ಸ್ ಟು ಇದೆ ಅಂತ ತಿಳ್ಕೊಳ್ಳಿ ಲೆಟ್. ಸೊ ಈಗ ಏನು ಮಾಡ್ಕೋತೀನಿ, ಸ್ವಲ್ಪ ಟ್ರಿಕ್ ಇದೆ. ಏನಿದೆ ನೋಡಿದೆ, ನಿಮ್ಮ ಪ್ರಾಪರ್ಟಿ ಗೊತ್ತಿರಬೇಕು, ಮೈನಸ್ a2 ಪ್ಲಸ್ ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಈ ಪ್ರಾಪರ್ಟಿ ಗೊತ್ತಿರಬೇಕು. ಓಕೆ, ಫಂಕ್ಷನ್ ಈವನ್ ಮತ್ತು ಫಂಕ್ಷನ್ ಆಡ್ ಇದ್ದಾಗ ಏನು ಬರುತ್ತೆ ಅಂತ ಗೊತ್ತಿರಬೇಕು. ರೈಟ್, ಇಲ್ಲಿ ಏನು ಮಾಡ್ಕೋತೀನಿ, ಎಫ್ ಆಫ್ ಎಕ್ಸ್ ಯಾಕಂತ ಗೊತ್ತಾಗುತ್ತೆ, ಯಾಕಂದರೆ ಪ್ರಾಪರ್ಟಿ ಮೇಲಿಂದ ಇದೆಯಲ್ಲ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಬರ್ಕೋತೀನಿ ನೋಡಿ, ಫಂಕ್ಷನನ್ನು ಬರ್ಕೊಳ್ಳಿ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 9 ಮೈನಸ್ ಎಕ್ಸ್ ಸ್ಕ್ವೇರ್. ನಾವು ಐ ಕ್ಯಾನ್ ರೈಟ್ ಎಫ್ ಆಫ್ ಮೈನಸ್ ಎಕ್ಸ್. ಎಫ್ ಆಫ್ ಮೈನಸ್ ಎಕ್ಸ್ ಅಂದರೆ ಏನು ಬರುತ್ತೆ ನೋಡಿ, ಅಂದರೆ ಎಕ್ಸ್ ಇರೋ ಜಾಗದಲ್ಲಿ ಮೈನಸ್ ಎಕ್ಸನ್ನು ಪುಟಪ್ ಮಾಡೋದು. ಎಕ್ಸ್ ಇರೋ ಜಾಗದಲ್ಲಿ ಮೈನಸ್ ಎಕ್ಸನ್ನು ಪುಟಪ್ ಮಾಡಿ, ಮೈನಸ್ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 9 ಮೈನಸ್ ಎಕ್ಸ್ ಸ್ಕ್ವೇರ್. ಏನಿಲ್ಲ, ಎಕ್ಸ್ ಜಾಗದಲ್ಲಿ ಮೈನಸ್ ಎಕ್ಸನ್ನು ಪುಟಪ್ ಮಾಡೋದು. ಎಕ್ಸ್ ಜಾಗ ಮೈನಸ್ ಎಕ್ಸ್, ಎಕ್ಸ್ ಜಾಗ ಮೈನಸ್ ಎಕ್ಸ್ ತೊಗೊಂಡಿದ್ದೀನಿ, ಈಕ್ವಲ್ಸ್ ಟು. ಈಗ ನೋಡಿ, ಮೈನಸ್ ಎಕ್ಸ್ ಕ್ಯೂಬ್ ಅಂದರೆ ಮೈನಸ್ ಎಕ್ಸ್ ಕ್ಯೂಬೇ ಡಿವೈಡೆಡ್ ಬೈ 9 ಮೈನಸ್ ರೆಸ್ಟು ಇವನ್ ನಂಬರ್ ಇದೆ ಅಂದರೆ ಪ್ಲಸ್ ಆಯಿತು, ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಮೈನಸ್ಗೆ ಮೈನಸ್ ತಗೊಳ್ಳಿ. ಇನ್ನು ಎಕ್ಸ್ ಕ್ಯೂಬ್ ಡಿವೈಡ್ ಬೈ 9 ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಡಿವೈಡ್ ಬೈ 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೇನು, ಎಫ್ ಆಫ್ ಎಕ್ಸ್. that it becomes what we know therefore f of minus x is equals to what, minus f of x. That means function f of x is what kind of function, this is odd function. ನಿಮಗೆಲ್ಲ ಗೊತ್ತು, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬಂದರೆ ಆಡ್ ಫಂಕ್ಷನ್ನು, ಅದೇ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಎಫ್ ಆಫ್ ಎಕ್ಸ್ ಬಂದರೆ ಈವನ್ ಫಂಕ್ಷನ್ನು. ಗೊತ್ತಿರಲಿ ಇದು, ರೈಟ್. ಆಡ್ ಫಂಕ್ಷನ್ ಬಂತು, ಇನ್ನೇನು ಬರ್ಕೋತೀರಾ, ಡೈರೆಕ್ಟ್ ಆನ್ಸರ್ ಮೈನಸ್ 3 ಪ್ಲಸ್ 3 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್, 0. ಆಡ್ ಫಂಕ್ಷನ್ ಇದ್ದರೆ ಫಂಕ್ಷನ್ ಏನಿರುತ್ತೆ, 0 ಇರುತ್ತೆ, ತಲೆಯಲ್ಲಿ ಇಟ್ಕೊಂಡು ಬಿಡಿ. ಓಕೆನಾ, ದೇರ್ ಫೋರ್ ಏನು ಬರೀತೀರಾ, ಮೈನಸ್ 3 ಫಂಕ್ಷನ್ ಅಂದರೆ ಏನಿದೆ ಇಲ್ಲಿ, ಎಕ್ಸ್ ಕ್ಯೂಬ್ ಡಿವೈಡ್ ಬೈ 9 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಾಟ್, 0 comes because the given function is odd. That's why we know now property, right? When it is 0, when function is odd, then it becomes 0. ನೋಡ್ರಿ, ಮೈನಸ್ a to a ಅಂದರೆ ಮೈನಸ್ 3 to 3. ಇಂಥದ್ದು ಯಾವುದೇ ಕ್ವಶನ್ ಬರಲಿ ಸ್ನೇಹಿತರೆ, ಇಲ್ಲಿ ಹಿಂಗೆ ಮಾಡೋದು, ಕ್ವಶನ್ ಗೊತ್ತಾಗಲಿ. ಸೊ ಎಲ್ಲ ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಅಂದರೆ 2022ರಿಂದ 2025ರವರೆಗೆ ಬಂದಿರೋ ಮಾರ್ಚ್ ಜುಲೈ ಎಲ್ಲ ವರ್ಷದಲ್ಲಿ 2 ಸಲ ಬರುತ್ತೆ. ಎಲ್ಲ ಕ್ವಶನ್ಸನ್ನು ನಾವು ನೋಡಿದ್ದೀವಿ. ಎಲ್ಲ ಕ್ವಶನ್ಸಲ್ಲಿ ಕಾಮನ್ ಆಗಿರೋ 10, 11, 12ನೇ ಕ್ವಶನ್ ಕೇಳ್ಬೋದು. ಎಲ್ಲಿ ಯಾವ ಚಾಪ್ಟರು, ಡೆಫಿನೈಟ್ ಇಂಟಿಗ್ರೇಷನ್ ಚಾಪ್ಟರಲ್ಲಿರೋ ಬರೋ ಒಂದು ಕಾಮನ್ ಎಕ್ಸಾಂಪಲ್. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮುಖಾಂತರ ನಿಮ್ಮ ಒಪಿನಿಯನ್ನ ತಿಳಿಸಿ. ಓಕೆ, ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್.